ಈಗ ನಾವು ಭಾರತ ಮತ್ತು ನೇಪಾಳದ ಗಡಿಯ ಮಧ್ಯದಲ್ಲಿದ್ದೇವೆ. ಆರ್ಗಾಂದಿ ಟೂರ್ಸ್ ಅವರ ನೇಪಾಳ ಪ್ರವಾಸದ 2ನೇ ದಿನ ಇವತ್ತು. ನಾವಿವತ್ತು ಈಗ ಅಯೋಧ್ಯೆಯಲ್ಲಿದ್ದೇವೆ. ಬೆಳಗಿನ ತಿಂಡಿಗೆ ನೋಡ್ಬೋದು ಇಡ್ಲಿ ವಡೆ ಮಾಡಿಸಿದ್ದಾರೆ. ನಿನ್ನೆ ನಾವು ಅಯೋಧ್ಯೆಯಲ್ಲಿ ಸರಯೂ ನದಿ ನೋಡಿರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಬೇಗ ನಮ್ಮನ್ನು ಸರಯೂ ನದಿ ಕರ್ಕೊಂಡು ಹೋದರು. ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ನಾವು ಭಾರತ ನೇಪಾಳದ ಗಡಿ ಕಡೆಗೆ ಹೊರಟ್ವಿ. ಹೋಗ್ಬೇಕಾದ್ರೆ ಫಸ್ಟು ಆಧಾರ್ ಕಾರ್ಡ್ ಬೇಕು ಎಲ್ಲರದು. ನಿಮ್ಮ ಮೊಬೈಲ್ನಲ್ಲಿ ವರ್ಕ್ ಆಗಬೇಕು, ಫೋನ್ ಬರಬೇಕು ಅಂದರೆ ಇಂಟರ್ನ್ಯಾಷನಲ್ ರೋಮಿಂಗ್ ಆಕ್ಟಿವೇಟ್ ಆಗಬೇಕು. ಇವತ್ತು ನಾವು ನೇಪಾಳಕ್ಕೆ ಹೋದರೆ ಇನ್ನು 10 ದಿನ ನಾವು ನೇಪಾಳದಲ್ಲೇ ಇರ್ತೇವೆ. ಹಾಗಾಗಿ ನಾವು ಕೂಡ ರೋಮಿಂಗ್ ಪ್ಯಾಕ್ ಹಾಕ್ಕೊಂಡ್ವಿ. ನಾವೀಗ ಹೋಗ್ತಾ ಇರೋದು ಸನೋಲಿ ಅನ್ನೋ ಊರಿಗೆ. ಅದು ಉತ್ತರ ಪ್ರದೇಶದಲ್ಲೇ ಬರುತ್ತೆ. ಸನೋಲಿ ಬಾರ್ಡ್ರಿಂದ ನಾವು ನೇಪಾಳಕ್ಕೆ ಹೋಗ್ತಾ ಇರೋದು. ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡ್ಬೋದು. ಇವಾಗ ನಾವು ಸನೋಲಿ ತಲುಪಿದ್ದೇವೆ. ಭಾರತದ ಗಡಿ ಭಾಗದಲ್ಲಿರೋ ಊರಿದು. ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಈ ಕಡೆ ಇರೋದು ನಮ್ಮ ಭಾರತದ ಗೋಪುರ, ಆ ಕಡೆ ಇರೋದು ನೇಪಾಳದ್ದು ದೊಡ್ಡ ಗೋಪುರ ಇದೆ ಅವರದ್ದು. ಇಲ್ಲಿ ನೇಪಾಳಕ್ಕೆ ಹೋಗ್ಲಿಕ್ಕೆ ನಿಮಗೆ ಪಾಸ್ಪೋರ್ಟ್ ಏನು ಬೇಕಾಗಲ್ಲ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕಾಗುತ್ತೆ, ನೀವು ನೇಪಾಳಕ್ಕೆ ಹೋಗಿ ಬರ್ಬೋದು. ಈಗ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದು ಗೋಪುರ ನೇಪಾಳದ್ದು. ಅಲ್ಲಿಂದ ನೇಪಾಳ ಪ್ರಾರಂಭ ಆಗುತ್ತೆ. ಇಲ್ಲಿ ನಮ್ಮ ಗಾಡಿ ಸೈಡಿಗೆ ಹಾಕಿದ್ದಾರೆ. ಈ ಕಡೆದು ನಮ್ಮ ಭಾರತದ ಗೋಪುರ, ಈ ಕಡೆ ನೇಪಾಳದ ಗೋಪುರ ಇದು. ಇಲ್ಲಿ ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ನಾವು ಇಲ್ಲಿಂದ ಹೊರಟ್ವಿ. ಈಗ ನಮ್ಮ ನೇಪಾಳದೊಳಗಡೆ ಬಂದಾಗಿದೆ. ಇನ್ನು ಮುಂದಿನ 10 ದಿನಗಳ ಕಾಲ ನಾವು ನೇಪಾಳದಲ್ಲೇ ಇರ್ತೇವೆ. ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ಕೂಡ ನಮ್ಮ ಗೈಡ್ ಮೊದಲೇ ಹೇಳಿದ್ರು. ನೇಪಾಳದಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಇಂಡಿಯಾದ ನೋಟ್ಗಳನ್ನೇ ತಗೊಳ್ತಾರೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡು ಸಾಕಾಗತ್ತೆ. ನೇಪಾಳದಲ್ಲಿ ಮೊದಲಿಗೆ ನಾವು ರೂಮಿಗೆ ಹೋಗಿ ಚೆಕ್ ಇನ್ ಆದ್ವಿ. ಫ್ರೆಶ್ ಅಪ್ ಆಗಿ ನಾವು ಮೊದಲಿಗೆ ಹೋಗಿದ್ದೆ ಲುಂಬಿನಿಗೆ. ಲುಂಬಿನಿ ಗೊತ್ತಿರ್ಬೋದು ನಿಮಗೆ, ಗೌತಮ ಬುದ್ಧನ ಜನ್ಮಸ್ಥಳ ಇದು. ಇಲ್ಲಿ ಎಂಟ್ರಿ ಟಿಕೆಟು ನೇಪಾಳದ 80 ರೂಪಾಯಿ ಇರುತ್ತೆ, ಅಂದ್ರೆ ಭಾರತದ 50 ರೂಪಾಯಿ ಆಗುತ್ತೆ ಅಷ್ಟೇ. ಇಂಡಿಯಾದ ನೋಟ್ಗಳನ್ನೇ ತಗೊಳ್ತಾರೆ ಇಲ್ಲಿ. ಗೌತಮ ಬುದ್ಧ ಹುಟ್ಟಿದ್ದು ಇಲ್ಲಿ ಒಳಗಡೆ ಒಂದು ಮಾಯಾದೇವಿ ದೇವಾಲಯ ಇದೆ, ಅಲ್ಲೇ ಹುಟ್ಟಿದ್ದು. ಗೌತಮ ಬುದ್ಧನ ಮೊದಲನೇ ಹೆಸರು ಸಿದ್ಧಾರ್ಥ ಗೌತಮ್ ಅಂತ ಇರುತ್ತೆ. ಹುಟ್ಟಿ ಬೆಳೆದಿದ್ದು ಇದೆ ನೇಪಾಳದಲ್ಲಿ. ಗೌತಮ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಭಾರತದ ಬೋಧ್ಗಯದಲ್ಲಿ. ನಾವು ನೇಪಾಳ ನೋಡಿ ಆದ್ಮೇಲೆ ಇದೇ ಟೂರಲ್ಲಿ ನಾವು ಬೋಧ್ಗಯ ಕೂಡ ಭೇಟಿ ನೀಡ್ತೇವೆ. ಲುಂಬಿನಿ ನೋಡಿ ಆದ್ಮೇಲೆ ನಾವು ಅಲ್ಲಿಂದ ರೂಮ್ ಕಡೆಗೆ ಬಂದ್ವಿ. ಇವರು ನಮ್ಮ ನೇಪಾಳದ ಲೋಕಲ್ ಗೈಡು. ಇವತ್ತು ರಾತ್ರಿ ಊಟಕ್ಕೆ ನೋಡ್ಬೋದು, ನೇಪಾಳದಲ್ಲಿ ಕೂಡ ನಮ್ಮ ಕರ್ನಾಟಕ ಶೈಲಿಯ ಊಟ ತಿಂಡಿನೇ ಇದೆ. ನಾಳೆ ನಾವೊಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಹೆಚ್ಚಿನ ಟೂರ್ನವರು ನೇಪಾಳಕ್ಕೆ ಬಂದಾಗ ಅದನ್ನು ತೋರಿಸಲ್ಲ. ಅದು ಯಾವ ಸ್ಥಳ ಅನ್ನೋದನ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ನೀವೇನಾದರೂ ಆರ್ಗಾಂದಿ ಟೂರ್ಸ್ ಅವರ ಟೂರ್ ಪ್ಯಾಕೇಜ್ಗಳನ್ನ ಬುಕ್ಕಿಂಗ್ ಮಾಡಬೇಕಂತಿದ್ರೆ ನಾವು ಅವರ ಫೋನ್ ನಂಬರ್ನ ಕೊಟ್ಟಿರ್ತೇವೆ. ತಪ್ಪದೆ ನೀವು ಅವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಸಹಾಯ ಆಗ್ಬೋದು.